ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮೈಸೂರು ಪಾಕ್ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಮೈಸೂರು ಪಾಕನ್ನು ಮೈಸೂರಾಗ ರಾಜರು ಅಡುಗೆ ಭಟ್ರಿಗೆ ಹೇಳಿದ್ರತ್ತ ಒಂದು ಸಲ ಏನರ ಒಂದು ಸಿಹಿ ಮಾಡ್ಕೊಂಬರ್ರಿ ಅಂತ ಹೇಳಿ. ಅದಕ್ಕೆ ಅವಾಗೇನೂ ಇರ್ಲಾರ್ದಕ್ಕೆ ಸಕ್ಕರೆ ಮತ್ತು ಇದು ಕಡಲೆ ಹಿಟ್ಟು ಅವನ್ನ ಉಪಯೋಗ ಮಾಡಿ ಇದೊಂದು ಮೈಸೂರು ಪಾಕ್ ಅಂತ ಹೇಳಿ ಮಾಡ್ಕೊಂಡು ತಂದು ಕೊಟ್ರತ್ತ ಅವರು. ಅವತ್ತಿನಿಂದ ಇದಕ್ಕೆ ಮೈಸೂರು ಪಾಕ್ ಅಂತ ಹೇಳಿ ಹೆಸರು ಬಂದೈತಿ. ಇದ್ರೊಳಗೆ ಏನೂ ಇರಂಗಿಲ್ಲ, ಬರೀ ಸಕ್ಕರೆ, ತುಪ್ಪ ಮತ್ತು ಕಡಲೆ ಹಿಟ್ಟು ಇರ್ತೈತಿ. ಅದಕ್ಕೆ ಇದು ಮೈಸೂರು ಪಾಕ್ ಭಾರಿ ಪಳ್ಳಾಗಿರ್ತೈತಿ, ಚಲೋ ಆಗಿರ್ತೈತಿ, ತಿನ್ನಕ್ಕೆ ಟೇಸ್ಟ್ ಇರ್ತೈತಿ. ಅದಕ್ಕೆ ಸ್ವಲ್ಪ ತುಪ್ಪ ತೊಗೊಂಡೇನಿ, ಒಂದು ಕಪ್ನಾಗಷ್ಟು. ಎಣ್ಣೆ ತೊಗೊಂಡೈತಿ 1.5 ಕಪ್ಪು. ಆಮೇಲೆ 1.5 ಕಪ್ಪು ಸಕ್ಕರೆ ಮತ್ತು ಒಂದು ಕಡಲೆ ಹಿಟ್ಟು ಒಂದು ಬೌಲ್ನಾಗ. ಏಲಕ್ಕಿ ತೊಗೊಂಡೈತಿ. ಸಕ್ಕರೆಯನ್ನು ಪಾಕ್ ಮಾಡಕತ್ತ ಹೇಳಿ 1.5 ಬಟ್ಲ ನೋಡ್ರಿ. ಇದೇನು ಕಡಲೆ ಹಿಟ್ಟು ತೊಗೊಂಡಿವಲ್ರಿ ಅದ್ರ 1.5 ಕಪ್ ಇದನ್ನು ತೊಗೊಳಕ್ತೈತಿ. ಅದು ಒಂದು ತೊಗೊಂಡ್ರೆ ಇದು 1.5 ಸಕ್ಕರೆ ತೊಗೋಬೇಕು. ಇದಕ್ಕೆ ಆಯಿಲ್ ಹಾಕೊಳಕ್ತಾನೆ. ಇದಕ್ಕೆ ಆಯಿಲ 2 ಕಪ್ ಹಾಕೊಳಕ್ತಾನೆ. 2 ಕಪ್ ಆಯಿಲಿಗೆ ಇದು ಒಂದು ಬೌಲ್ನಷ್ಟು ಇದನ್ನು ಕಡಲೆ ಹಿಟ್ಟನ್ನು ಇರ್ತೈತಲ್ಲ ಅದನ್ನು ಹಾಕ್ಕೊಂಡು ಈ ಥರ ಕೈಯಾಡಿಸ್ಕೊಳಕ್ತಾನೆ. ಇನ್ನೂ ಆಯಿಲ್ ಹಿಡಿತೈತಿ, ನಾನು ಸ್ವಲ್ಪ ಕಡಿಮೆ ಹಾಕೇನೆ. ಈ ಥರ ನೋಡ್ರಿ, ಹಿಂಗೆ ಆಯಿಲ್ 2 ಕಪ್ ಹಾಕೇನಿ. ಈಗ ಈ ಥರ ಕುದಿಬೇಕು ಅದು ಎಣ್ಣೆ ಒಳಗೆ. ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಬೋದು, ತುಪ್ಪ ಹಾಕ್ಬೋದು. ಈಗ ನಾನು ಇದನ್ನು ಸಕ್ಕರೆ ಪಾಕನ್ನು ಮಾಡ್ಕೋತನು ಹೆಂಗೆ ಅನ್ನೋದನ್ನ. ಈಗ ಸಕ್ಕರೆ ತೊಗೊಂಡು ಅದಕ್ಕೆ 1 ಗ್ಲಾಸ್ನಷ್ಟು ನೀರು ಹಾಕೊಳಕ್ತಾನೆ. ಸಕ್ಕರೆ 1.5 ತೊಗೋಬೇಕ್ರಿ. ಹಿಟ್ಟು 1 ತೊಗೊಂಡ್ರೆ ಸಕ್ಕರೆ 1.5 ತೊಗೋಬೇಕು ಪಾಕ್ ಮಾಡಕ್ಕೆ. ಒಂದೆಳೆ ಪಾಕ್ ಬರಬೇಕಿದು. ಬರುತ್ತನೂ ತಿರುಗಿಸ್ಕೋತ ಹೋಗ್ಬೇಕು. ಈ ಥರ ತಿರುಗಿಸೋದ್ರಿಂದ ಪಾಕ್ ಚಂದ ಬರ್ತೈತಿ. ಆಮೇಲೆ ಅದನ್ನು ಹಿಟ್ಟನ್ನು ಹಂಗೆ ಎಣ್ಣೆ ಒಳಗೆ ಹಾಕಿ ಹುರಿತಾ ಇರ್ಬೇಕು ಅದನ್ನ. ನೋಡಿ, ಇದು ಪಾಕ್ ನೋಡ್ರಿ, ಇನ್ನೂ ಬಂದಿಲ್ಲ. ಇದು ಪಾಕ್ ಬರೋವರೆಗೂ ಇದನ್ನು ಮಾಡ್ಬೇಕು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಂತ ನಮಗೆ ಒಳ್ಳೆಯ ಪ್ರೋತ್ಸಾಹ ಸಿಗ್ತತಿ. ಈ ಥರ ಪಾಕ ನೋಡ್ಕೋಬೇಕ್ರಿ ಹೆಂಗಾಗೈತೆ ಅಂತ ಹೇಳಿ. ಒಂದೆಳೆ ಪಾಕ್ ಬರಬೇಕು. ಈಗ ನಾನು ಇದು ಬೇಸನ್ ಹಿಟ್ಟೇನು ಕಡಲೆ ಹಿಟ್ಟನ್ನು ಎಣ್ಣೆ ಒಳಗೆ ಹಾಕಿ ಈ ಥರ ತಿರುಗಿಸಾಕ್ತಾನೆ. ಇದು ಆಯಿಲೇ ಆಗಬೇಕು. ಹಿಟ್ಟೆಲ್ಲ ಎಣ್ಣೆ ಒಳಗೆ ಕುದಿಬೇಕಿದೆ. ಇಷ್ಟು ಪಳ್ಳಾಗ್ಬೇಕು. ನಾವು ಪಳ್ಳಾಕೋತ ಬರಬೇಕಿದು. ಇದೆಲ್ಲ ಹಿಟ್ಟು ಪಳ್ಳಾದಿಂದ ಅದೇನು ಸಕ್ಕರೆ ಪಾಕ್ ಮಾಡಿರ್ತೀವಲ್ರಿ ಆ ಸಕ್ಕರೆ ಪಾಕನ್ನೇ ಇದ್ರೊಳಗೆ ಹಾಕೋಬೇಕು. ಭಾಳ ಸಿಂಪಲ್ ಐತಿ, ಭಾಳ ಟೇಸ್ಟಿ ಐತಿ. ನೀವು ಆಗ ಮನ್ಯಾಗ ಇವು ಮಟೀರಿಯಲ್ ಇದ್ರೆ ಭಾಳ ಜಲ್ದಿನೇ ಮಾಡ್ಬೋದು ಇವನು. ಈಗ ನೋಡ್ರಿ, ಎಣ್ಣೆ ಒಳಗೆ ಹಿಟ್ಟು ಹುರಿದನಲ್ಲ, ಅದಕ್ಕೆ ನಾ ಈಗ ಒಂದು ಸ್ವಲ್ಪ ಪಾಕ್ ಮಾಡಿಟ್ಟನಲ್ಲ, ಒಂದೆಳೆ ಪಾಕ, ಆ ಪಾಕ ಹಾಕೊಳಕ್ತಾನೆ. ಕುದಿಬೇಕು ಅದು ಹಿಟ್ಟು ಅದ್ರಾಗ ಪಾಕ್ನ್ಯಾಗ. ಫಸ್ಟ್ ಎಣ್ಣೆ ಒಳಗೆ ಕುದಿಬೇಕು ರೀ. ಆಮೇಲೆ ಅವಾಗ ಪಳ್ಳಾಗಿರ್ತೈತೆ ಅದು ಹಿಟ್ಟು. ಆಮೇಲೆ ಇದ್ರೆ ಈ ಪಾಕ್ನ್ಯಾಗ ಕುದಿಬೇಕು. ಆಮೇಲೆ ಈ ಪಾಕ ಹಾಕೋತ ಏನು ಮಾಡ್ಬೇಕು, ಅದನ್ನೆಲ್ಲ ಚೆಂದಂಗೆ ತಿರುಗಿಸ್ಬೇಕದು. ಹಿಟ್ಟೆಲ್ಲೂ ಇದನ್ನಾಗಬಾರ್ದು, ಚೆನ್ನಾಗಿ ಕುದಿಬೇಕದು. ಪಾಕ ನಿಮಗೆ ಎಷ್ಟು ಬೇಕಷ್ಟು ಹಾಕೋರಿ. 1.5 ಕಪ್ಪಿನ ಪಾಕ ಇರ್ತೈತದು, ನೋಡಿ ಹಾಕೋರಿ ಸ್ವಲ್ಪ. ಈಗ ತುಪ್ಪ ಹಾಕಿದ್ ನೋಡ್ರಿ, 1 ಕಪ್ ಫುಲ್ಲು ತುಪ್ಪ ಹಾಕಿದ್ನು. ಫುಲ್ ತುಪ್ಪ 1 ಕಪ್ ಹಾಕಿ ಆ ಪಾಕಿನ ಜೊತೆನ ಇದನ್ನು ತಿರುಗಿಸ್ಕೋತ ಹೋಗ್ಬೇಕು. ಮೊದಲಿಗೆ ತುಪ್ಪದಾಗೂ ಹಾಕ್ಬೋದು, ಎಣ್ಣೆ ಒಳಗೂ ಹಾಕ್ಬೋದು. ಅದಕ್ಕೆ ನಾ ಏನು ಮಾಡೇನಿಲ್ಲ, 1.5 ಕಪ್ನಷ್ಟು ಎಣ್ಣೆ ತೊಗೊಂಡು ಅದನ್ನ ಮೊದಲು ತಿರುಗಿಸಿ ಆಮೇಲೆ ಪಾಕ ಹಾಕಿ ಈಗ ತುಪ್ಪ ಹಾಕಿದೆ 1 ಕಪ್ನಷ್ಟು. ಫುಲ್ಲು 1 ಕಪ್ಪು ತುಪ್ಪ ಹಾಕಿ ಈಗ ತಿರುಗಿಸಾಕತ್ತೇನೆ. ಮಸ್ತ್ ಕುದಿಬೇಕು ನೋಡ್ರಿ. ಮೊದಲು ಆಯಿಲ್ ಕಾಸಕ್ಕಿಡ್ಬೇಕು, ಅದ ಮೇನ್ ಇರ್ತತಿ. ಆಯಿಲ್ ಕಾಸಕ್ಕಿಟ್ಟು ಹಿಟ್ಟು ಹಾಕಿಬಿಡ್ಬೇಕು, ಅವಾಗ ಪಳ್ಳಾಗ್ತದೆ. ಈಗ ನೋಡ್ರಿ ಈ ಥರ ಎಲ್ಲ ಬರ್ತೈತಿ. ಇನ್ನೂ ಪಳ್ಳು ಬರ್ಬೇಕಿದು.
ಬೆಸ್ಟ್ ಬರ್ತೈತಿ, ಮಾಡಿ ನೋಡ್ರಿ ಇದು. ಯಾಕಂದ್ರೆ ಒಂದು ಒಳ್ಳೆ ತಿಂಡಿ, ಒಳ್ಳೆ ಇದು ಬರ್ತೈತಿ, ಸ್ವೀಟ್ ಆಗುತ್ತೆ. ಮಕ್ಕಳು ಇಷ್ಟಪಡ್ತಾರೆ. ಮನೇಲಿ ಮಾಡಿದ್ದು ಟೇಸ್ಟನ್ನು ಬೇರೆ ಇರ್ತದೆ. ನಾವೆಲ್ಲ ಅಂಗಡಿ ಒಳಗೆಲ್ಲ ತಿಂದು ಸ್ವೀಟ್ ಮಾಡ್ನೆ ಅಂತಂದು ತಿನ್ನೋದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಗ್ತೈತಿ ಮಾಡಿ ನೋಡಿದ್ರೆ. ಮತ್ತು ಭಾಳ ಸಿಂಪಲ್ ಐತಿ, ಇಂಗ್ರೀಡಿಯೆಂಟ್ಸು ಭಾಳ ಕಮ್ಮಿ ಐತಿ. ತುಪ್ಪ ಎಣ್ಣೆ ಇದ್ದು ಒಂದು ಸ್ವಲ್ಪ ಕಡಲೆ ಹಿಟ್ಟು ಸಕ್ಕರೆ ಇತ್ತಂದ್ರೆ ಮುಗ್ದೋತು. ಈಗ ಏಲಕ್ಕಿ ಪುಡಿ ಹಾಕ್ಕೊಳಕ್ತೇನೆ ನಾನು. ಏಲಕ್ಕಿ ಪುಡಿ ಹಾಕ್ಕೊಂಡು ಒಂದು ಅದು ಗಟ್ಟಿ ಆಗುತ್ತಾನ ಒಂದು ಸ್ವಲ್ಪ ಇದು ಮಾಡಬೇಕು. ಪಳ್ಳು ಗೊತ್ತಾಗುತ್ತೆ ಕೈಯಾಗ ಆಗಿದ್ದು. ನೋಡಿ ಇದು ಆಗಕ್ಕೆ ಬಂದೈತಿ. ಈ ಥರ ಎಲ್ಲ ತಿರುಗಿಸಿ ಒಂದು ಇದನ್ನು ರೆಡಿ ಮಾಡ್ಕೊಂಡಿರ್ಬೇಕ್ರಿ. ತಾಟು ಅಥವಾ ಚೌಕ ಅಂದು ಇರ್ತತ್ಲೆ ಏನಾರು ಆ ಡಬ್ಬ ಥರ, ಅದನ್ನೆಲ್ಲ ಮಾಡಿಟ್ಕೋಬೇಕು. ಅಂದ್ರೆ ಅದ್ರದ್ದು ಸೆಟ್ಟಿಂಗ್ ಚಂದ ಬರ್ತೈತಿ. ಒಂದು ಟ್ರೇ ಥರ ಇರ್ಬೇಕದು. ಅದಕ್ಕೆ ನಾನು ಒಂದು ಪ್ಲೇಟಿಗೆ ಹಾಕ್ಕೊಳಕ್ತಾನೆ ಇದನ್ನು. ಈ ಥರ ಆಗೈತೆ ನೋಡ್ರಿ, ಪೂರ್ತಿ ಕುದ್ದ ಬಂದೈತಿ. ಇದಕ್ಕೆ ಹಾಕ್ಕೊಳಕ್ತಾನೆ ಪೂರ್ತಿ ಬಂದುಬಿಡ್ತೈತೆ, ಅದೇನು ಅಂಟ್ಕೊಳಂಗಿಲ್ಲ, ಏನಿಲ್ಲ, ಪೂರ ಬರ್ತೈತಿ. ಇದು ಮುಗ್ದಿಂದ ಹಿಂಗೆ ಬರ್ತೈತೆ ನೋಡೋದು. ಭಾಳ ಸಿಂಪಲ್ಲಾಗಿ ಈಸಿಯಾಗಿ ಬರ್ತೈತಿ. ಮೈಸೂರು ಪಾಕ ಭಾಳ ಟೇಸ್ಟಾಗಿರ್ತೈತಿ. ಡಿಫ್ರೆನ್ಸ್ ಗೊತ್ತಾಕತಿ ಹೊರಗಡೆದಕ್ಕೆ ಈಗಿನ್ಕ. ಅದಕ್ಕೆ ಬೆಸ್ಟ್ ಆಕತಿ, ನೀವು ಮಾಡಿ ನೋಡಿರಿ. ಆದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ನಮ್ಮ ಚಾನಲ್ಗೆ. ಟೇಸ್ಟಿಯಾದ ಮೈಸೂರು ಪಾಕ ಈಗ ರೆಡಿ ಆಗೈತೆ. ನೋಡಿರಿ ಈ ಥರ ಬರ್ತೈತೆ ನೋಡಿರಿ. ಪಳ್ಳು ಭಾಳ ಬರ್ತೈತೆ ಇದು, ಯಾಕಂದ್ರೆ ಆಯಿಲಿ ಅಲ್ಲೇ ಇರ್ತೈತಲ್ಲ, ಹಿಂಗೆ ಬರ್ತೈತೆ ನೋಡಿ. ಇನ್ನೊಂದು ಚೂರು ನೀವು ಕೆಂಪು ಮಾಡ್ಕೊಂಡ್ರೂ ಅದೊಂಥರ ಟೇಸ್ಟ್ ಬರ್ತೈತೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳಕ್ಕೂ ಬರ್ತೈತೆ ಅದು. ಹಿಂಗೆ ಬಂದವ ನೋಡಿ. ಈಜಿ ರೆಸಿಪಿ ಇದು. ಇಷ್ಟು ಪಳ್ಳು ಆಗ್ತಾವ್ರಿ ಇವು. ಈಗ ನಮ್ಮೂರಿಗೆ ತೋರಿಸ್ ನೋಡ್ರಿ, ಈ ಥರ ಎಲ್ಲ ಪಳ್ಳಾಗಿರ್ತಾವೆ. ಇನ್ನೊಂಚೂರು ಕೆಂಪಾಗಿವ ನೀವು ಮಾಡ್ಕೊಂಡ್ರು ಮಾಡ್ಕೋಬೋದು ನೋಡ್ರಿ. ಈಗ ಪಳ್ಳಾಗ್ಯಾವ, ಮೆತ್ತಗ ಪಳ್ಳ, ಕ್ರಿಸ್ಪಿನೂ ಆಗ್ಯಾವು, ಇದೂ ಆಗೈತಿ. ಬೆಸ್ಟ್ ಆಗಿರ್ತಾವ್ರಿ, ಮಾಡಿ ನೋಡ್ರಿ. ಈಜಿ ರೆಸಿಪಿ ಐತಿ, ತಡ ಮಾಡಬೇಡ್ರಿ. ಭಾಳ ಟೇಸ್ಟಿಯಾಗಿರ್ತೈತಿ ಮನೇಲಿ ಮಾಡಿದ್ದು. ಚಳಿಗಾಲದಾಗ ಬಜ್ಜಿ ಜೊತೆ ಅದು ತಿನ್ನಿರಿ, ಇಷ್ಟ ಆಗುತ್ತೆ.